ಬಂಧುಗಳೇ, ಇವತ್ತು ನಾವು 38 ಡ್ರೈವರ್ಗಳನ್ನ ತಾವು ಆಕ್ಸಿಡೆಂಟ್ ಮಾಡಿದ್ಲೇನೆ ಎಲ್ಲರನ್ನ ಸುರಕ್ಷಿತವಾಗಿ ಅವರು ಎಲ್ಲಿ ಹತ್ತಿದ್ರು, ಯಾವ ಸ್ಥಳಕ್ಕೆ ಹೋಗಿ ತಲುಪಬೇಕಾಗಿತ್ತು ಆ ಸ್ಥಳಕ್ಕೆ ಒಂದು ಏನ್ ಹೇಳ್ತಾರೆ ನಾವಿಕ ಅಂತ ಹೇಳ್ತೀವಿ ನಾವು, ಹೊಳೆಯನ್ನ ದಾಟಿಸ್ತಾ ಬಹಳಷ್ಟು ಚೆನ್ನಾಗಿ ದಾಟಿಸಿದ್ರೆ ಅವರು ದೇವರ ಸಮಾನ. ಹಾಗೆ ಒಂದು ಡೆಸ್ಟಿನೇಷನ್ ಇಂದ ಇನ್ನೊಂದು ಡೆಸ್ಟಿನೇಷನ್ಗೆ ಬಹಳಷ್ಟು ಸುರಕ್ಷಿತವಾಗಿ ಪ್ರಯಾಣಿಕರನ್ನ ಕರೆದುಕೊಂಡು ಹೋಗಿದ್ಕೆ ಇವತ್ತು 38 ಜನ ನನ್ನ ಅಣ್ಣ ತಮ್ಮಂದ್ರಿಗೆ ನಾವು ಪದಕವನ್ನ ಹಾಕಿ ಗೌರವ ಮಾಡಿದ್ದೇವೆ. ನನಗೆ ಹೆಮ್ಮೆ ಅನ್ಸುತ್ತೆ. ಈ ಒಂದು ನಮ್ಮ ಕರ್ನಾಟಕ ಸಾರಿಗೆ ಸಂಸ್ಥೆ ಮಳೆ ಇರ್ಲಿ, ಚಳಿ ಇರ್ಲಿ, ಬಿಸಿಲಿರ್ಲಿ, ಮನೆಯಲ್ಲಿ ಏನಾದ್ರೂ ಕೆಲಸ ಇರ್ಲಿ, ಮನೆಯಲ್ಲಿ ಏನಾದ್ರೂ ಕಾರ್ಯಕ್ರಮಗಳಿರ್ಲಿ, ಆದ್ರೆ ಸಾರ್ವಜನಿಕರ ಸೇವೆ ದೇವರ ಸೇವೆ ಅಂತ ಹೇಳಿ ತಾವೆಲ್ಲ ಕೆಲಸಕ್ಕೆ ಹಾಜರಾಗ್ತೀರಾ. ನನಗಿನ್ನೂ ನೆನಪಿದೆ ಬಂಧುಗಳೇ, 25-30 ವರ್ಷದ ಹಿಂದೆ ನಮ್ಮೂರಿಗೆ ಒಂದು ವಸ್ತಿ ಬಸ್ ಅಂತ ಹೇಳ್ತೀವಿ, ರಾತ್ರಿ ಬಸ್ ಈಗಲೂ ಬರ್ತಾವ. 11 ಗಂಟೆಗೆ ಬರೋರು. ನಮ್ಮ ಮನೆಯಲ್ಲೇ ಊಟದ ವ್ಯವಸ್ಥೆ, ಹಳ್ಳಿಗಳಲ್ಲಿ ಬೇರೆ ಹೋಟೆಲ್ ಗಿಟಲ್ ಏನು ಇರೋದಿಲ್ಲ ಸರ್. ನಮ್ಮ ಮನೆಯಲ್ಲೇನೆ ನಮ್ಮ ಡ್ರೈವರ್ಗಳದ್ದು, ಕಂಡಕ್ಟರ್ಗಳದ್ದು ನೀರಿನ ವ್ಯವಸ್ಥೆ, ಶೌಚಾಲಯ ವ್ಯವಸ್ಥೆ ಅಥವಾ ಊಟದ ವ್ಯವಸ್ಥೆ, ಬೆಳಗಿನ ಟಿಫಿನ್ ವ್ಯವಸ್ಥೆ ಎಲ್ಲ ನಮ್ಮ ಮನೆಯಲ್ಲೇನೆ ಆಗ್ತಾ ಇದೆ. ಸೊ ಆ ಸಂದರ್ಭನೂ ನಾನು ನೋಡಿದ್ದೀನಿ, ಆ ಸೇವೆಯನ್ನು ಕೂಡ ನಾನು ನೋಡಿದ್ದೀನಿ. ಇವತ್ತು ಕೂಡ ನಿಮ್ಮ ಸೇವೆಯನ್ನ ನೋಡ್ತಾ ಇದ್ದೀನಿ. ಈ ಸೇವೆಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವು ಪದಕ ಹಾಕಿ ಸನ್ಮಾನ ಮಾಡಿದೀವಿ. ಈ ಸನ್ಮಾನ ಬರೀ ನಿಮ್ಗಷ್ಟೇ ಅಲ್ಲ ಬಂಧುಗಳೇ, ನಿಮ್ಮ ಕುಟುಂಬ ವರ್ಗದ ಪ್ರತಿಯೊಬ್ಬ ನಿಮ್ಮ ಮಕ್ಕಳಾಗಿರ್ಬಹುದು, ನಿಮ್ಮ ಧರ್ಮಪತ್ನಿಯವರಾಗಿರ್ಬಹುದು, ನಿಮ್ಮ ತಂದೆ ತಾಯಿ ಆಗಿರ್ಬಹುದು, ಅವ್ರಿಗೂ ಕೂಡ ಈ ಸನ್ಮಾನ ಸಲ್ಲುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಅನುಕಂಪದ ಆಧಾರದ ಮೇಲೆ ಈ ಒಂದು ಭಾಗದಲ್ಲಿ ಮಾನ್ಯ ಸಚಿವರಾದಂತ ರಾಮಲಿಂಗಾರೆಡ್ಡಿ ಅವರು ಅಧಿಕಾರವನ್ನ ಸ್ವೀಕಾರ ಮಾಡಿದಿಂದ ಇಲ್ಲಿಯವರೆಗೆ ಸುಮಾರು 145 ಜನರಿಗೆ ಅನುಕಂಪದ ಆಧಾರದ ಮೇಲೆ ನಾವು ಅವರಿಗೆ ಜಾಬ್ ಗಳನ್ನ ಕೊಟ್ಟಿದ್ದೇವೆ. ಅದೇ ರೀತಿ ಆ ಭಗವಂತನ ನಾನು ಬೇಡ್ಕೊಳ್ತೀನಿ, ಆಕ್ಸಿಡೆಂಟ್ಗಳು ಆಗಬಾರ್ದು. ಆದ್ರೂ ಕೂಡ ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಏನು ಡ್ರೈವರ್ಗಳಾಗ್ಲಿ, ಕಂಡಕ್ಟರ್ಗಳಾಗ್ಲಿ ಮೃತಪಟ್ರೆ ಅವ್ರಿಗೆ 50 ಲಕ್ಷವನ್ನ ನಾವು ಕೊಡ್ತೀವಿ. ಅದರ ಜೊತೆಯಲ್ಲಿ ಈ ಬಾರಿ ನಾನು ಸಚಿವರ ಹತ್ರ ಚರ್ಚೆಯನ್ನ ಮಾಡುವಂತ ಸಂದರ್ಭದಲ್ಲಿ ಅವ್ರು ನನಗೆ ಒಂದು ಮಾತನ್ನ ಹೇಳಿದ್ರು. ಅವ್ರು ಎಷ್ಟು ಕರುಣಾಮಯಿ ಹೃದಯವಂತರು ಅಂತ ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಲಕ್ಷ್ಮಿ ಅವರೇ, 50 ಲಕ್ಷ ಏನು ನಾವು ಸರ್ಕಾರದಿಂದ ಕೊಡ್ತೀವಿ, 50 ಲಕ್ಷ ಕೊಟ್ರೆ ಅದು ಜೀವಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಅಥವಾ ಆ ಜೀವವನ್ನ ಮರಳಿ ತರಲಿಕ್ಕೆ ಆಗೋದಿಲ್ಲ. ನಾನು 1 ಕೋಟಿ ರೂಪಾಯಿ ಕೊಡಬೇಕು ಅಂತ ಪ್ರಸ್ತಾವನೆಯನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದೀನಿ. ನನಗೆ ಬಹಳ ಸಂತೋಷ ಆಯ್ತು. ಇಂಥ ಒಂದು ವಿಚಾರ ನಮ್ಮ ಮಂತ್ರಿಗಳಿಗೆ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.